ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ರಮ್ಯಾ ಚಿತ್ರರಂಗಕ್ಕೆ ಕಾಲಿಟ್ಟಾಗಿನಿಂದಲೂ ತಮ್ಮ ನಿಜವಾದ ತಂದೆಯ ವಿಚಾರವನ್ನ ಇಲ್ಲಿವರೆಗೂ ಬಹಿರಂಗ ಮಾಡಿಲ್ಲ. ಆದರೆ ತೆರೆಮರೆಯಲ್ಲಿ ರಮ್ಯಾಗೆ ಅವರ ನಿಜವಾದ ತಂದೆನೇ ಶ್ರೀರಕ್ಷೆಯಾಗಿದ್ದಾರೆ. ರಮ್ಯಾ ನಟಿಯಾಗಲು ರಾಜಕಾರಣಿಯಾಗಲು ಅವರ ತಂದೆಯೇ ಕಾರಣ ಎಂದು ಆಗಾಗ ಸುದ್ದಿ ಓಡಾಡಿದ್ದು ಉಂಟು. ಹೀಗಿದ್ರೂ ರಮ್ಯಾ ಹೆಚ್ಚು ಸಾಕು ತಂದೆಯ ಬಗ್ಗೆ ಮಾಹಿತಿಯನ್ನ ನೀಡಲು ತೋರುವಂತ ಆಸಕ್ತಿನ ನಿಜವಾದ ತಂದೆಯ ಬಗ್ಗೆ ಹೇಳಲು ಆಸಕ್ತಿಯನ್ನ ತೋರುವುದಿಲ್ಲ. ಇಂತಹ ಚರ್ಚೆಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಹೀಗಾಗಿ ರಮ್ಯಾ ಅವರ ಅಭಿಮಾನಿಗಳಿಗೆ ಮತ್ತು ರಮ್ಯಾ ಅವರ ಫಾಲೋವರ್ಸ್ಗೆ ಇಲ್ಲಿವರೆಗೂ ದಟ್ಟವಾಗಿ ಕಾಡುವಂತಹ ಪ್ರಶ್ನೆ, ರಮ್ಯಾ ಅವರ ನಿಜವಾದ ತಂದೆ ಯಾರು ಎಂಬುದು. ಆಗಾಗ ಎಸ್.ಎಂ. ಕೃಷ್ಣ ಅವರ ಜೊತೆ ರಮ್ಯಾ ಹೆಚ್ಚು ಕಾಣಿಸಿಕೊಳ್ಳುವುದು ಮತ್ತೆ ಅವರನ್ನ ಭೇಟಿಯಾಗುವುದು, ಹಾಗೆ ಅವರಿಂದ ರಾಜಕೀಯ ಮಾರ್ಗದರ್ಶನವನ್ನ ಪಡೆಯುವ ರೀತಿಗೆ ಹಲವರು ರಮ್ಯಾ ಅವರ ನಿಜವಾದ ತಂದೆ ಎಸ್.ಎಂ. ಕೃಷ್ಣ ಎಂದು ಹೇಳ್ತಾರೆ. ಅಷ್ಟೇ ಅಲ್ಲ, ಹಿರಿಯ ಮತ್ತು ಪ್ರಭಾವಿ ರಾಜಕಾರಣಿಯಾದ ಎಸ್.ಎಂ. ಕೃಷ್ಣ ಅವರನ್ನ ರಮ್ಯಾ ಅವರು ಅಂಕಲ್ ಅಂತ ಕರೆಯುವುದು ಮತ್ತೆ ಅವರ ಜೊತೆ ಹೆಚ್ಚು ಒಡನಾಟದಿಂದ ಇರುವುದನ್ನ ನೋಡುವ ಜನ ರಮ್ಯಾ ಮತ್ತು ಎಸ್.ಎಂ. ಕೃಷ್ಣ ತಂದೆ ಮಗಳು ಎಂದು ಮಾತಾಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಧೀಮಂತ ರಾಜಕಾರಣಿ ಹಾಗೆ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ಮಧ್ಯರಾತ್ರಿ ನಿಧನರಾಗಿರುವ ಸುದ್ದಿಯನ್ನ ಕೇಳಿ ಆಘಾತದಿಂದ ಕಣ್ಣೀರಿಡುತ್ತಾ ಓಡೋಡಿ ಬಂದ ರಮ್ಯಾಳನ್ನ ನೋಡಿ ಎಸ್.ಎಂ. ಕೃಷ್ಣ ಅವರೇ ರಮ್ಯಾ ಅವರ ನಿಜವಾದ ತಂದೆ ಎನ್ನುವ ಚರ್ಚೆಗೆ ಪುಷ್ಟಿ ಸಿಕ್ಕಂತಾಗಿದೆ. ಹಾಗಾದ್ರೆ ಯಾಕಿಷ್ಟು ರಮ್ಯಾಗೆ ಎಸ್.ಎಂ. ಕೃಷ್ಣ ಅಂದ್ರೆ ಪ್ರೀತಿ? ರಮ್ಯಾ ಅವರ ನಿಜವಾದ ತಂದೆ ಎಸ್.ಎಂ. ಕೃಷ್ಣ ಅವರೇನಾ? ಏನಿದರ ಹಿಂದೆ ಇರುವಂತಹ ಕತೆ, ಬನ್ನಿ ನೋಡೋಣ. ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಅವರ ತಂದೆ ಕುರಿತಾಗಿ ಎಲ್ಲಿಯೂ ಇಲ್ಲಿವರೆಗೂ ಮಾಹಿತಿಯನ್ನ ನೀಡದ ಕಾರಣಕ್ಕಾಗಿ ರಮ್ಯಾ ಅವರು ಯಾರಾದರ ಜೊತೆಗೆ ಹೆಚ್ಚು ಕಾಣಿಸ್ಕೊಳ್ತಾ ಇದ್ರೆ ಮತ್ತು ಭಾವುಗಳಾಗಿ ಕಣ್ಣೀರ್ ಹಾಕಿದ್ರೆ ನಿಜವಾದ ತಂದೆ ಕುರಿತ ಚರ್ಚೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇರುತ್ತೆ. ಅದರಲ್ಲೂ ಹಲವು ಬಾರಿ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿ ಮಾಡಿ ಅವರಿಂದ ರಾಜಕೀಯ ಮಾರ್ಗದರ್ಶನ ಪಡೆದು ಮಂಡ್ಯ ಲೋಕಸಭೆ ಸಂಸದೆಯಾಗಿದ್ದು, ಹೀಗೆ ಒಂದಲ್ಲ ಒಂದು ರೀತಿ ರಮ್ಯಾ ಅವರು ಎಸ್.ಎಂ. ಕೃಷ್ಣ ಅವರ ಮೇಲೆ ಅವಲಂಬನೆಯಾಗಿದ್ದನ್ನ ನೋಡಿದ ಜನತೆ ರಮ್ಯಾ ಅವರ ನಿಜವಾದ ತಂದೆ ಎಸ್.ಎಂ. ಕೃಷ್ಣ ಎಂದು ಮಾತಾಡ್ಕೊಳ್ತಾ ಇದ್ರು. ಹಾಗಾದ್ರೆ ಎಸ್.ಎಂ. ಕೃಷ್ಣ ಅವರು ಮತ್ತೆ ರಮ್ಯಾ ಅವರ ನಡುವಿನ ಬಾಂಧವ್ಯ ಹೇಗಿತ್ತು ಎಂಬುದನ್ನ ನೋಡ್ತಾ ಹೋಗೋಣ. ರಮ್ಯಾ ಅವರಿಗೆ ಎಸ್.ಎಂ. ಕೃಷ್ಣ ಅಂದ್ರೆ ಬಹಳ ಪ್ರೀತಿ ಮತ್ತೆ ಗೌರವ. ಹಾಗೆ ಉದಯೋನ್ಮುಖ ಪ್ರತಿಭೆಗಳಿಗೆ ಮಾರ್ಗದರ್ಶನ ನೀಡಿ ರಾಜಕೀಯದ ಪಾಠ ಹೇಳಿಕೊಡ್ತಾ ಇದ್ದಂತ ಎಸ್.ಎಂ. ಕೃಷ್ಣ ಅವರಿಗೂ ಕೂಡ ರಮ್ಯಾ ಅಂದ್ರೆ ಬಹಳ ಪ್ರೀತಿ ಇತ್ತು. ರಮ್ಯಾ ಅವರು ಎಸ್.ಎಂ. ಕೃಷ್ಣ ಅವರನ್ನ ಸರ್ ಅಂತ ಕರೆಯದೆ ಅಂಕಲ್ ಅಂತ ಕರಿತಾ ಇದ್ರು. ಹಾಗೆ ರಮ್ಯಾ ನಟಿಯಾಗಿ ಟಾಪ್ ಹೀರೋಯಿನ್ ಆಗಲು ಎಸ್.ಎಂ. ಕೃಷ್ಣ ಅವರೇ ಕಾರಣ ಎಂಬ ಮಾತಿದೆ. ಎಸ್.ಎಂ. ಕೃಷ್ಣ ಅವರ ಮಾರ್ಗದರ್ಶನ ಮತ್ತು ಅವರ ಸಲಹೆ ಸೂಚನೆಗಳಿಂದಲೇ ರಮ್ಯಾ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಎಸ್.ಎಂ. ಕೃಷ್ಣ ಅವರ ಮಾರ್ಗದರ್ಶನದಿಂದಲೇ ಮಂಡ್ಯ ಜಿಲ್ಲೆಯ ಒಳ ರಾಜಕೀಯವನ್ನ ಭೇದಿಸಿ ಸಂಸದೆಯಾದರು. ಅಷ್ಟೇ ಅಲ್ಲ, ಸಂಸದೆಯಾದಾಗ ರೈತರ ಕುರಿತಾಗಿ ಮತ್ತು ಹಲವು ಅಭಿವೃದ್ಧಿ ಯೋಜನೆಗಳ ಕುರಿತಾಗಿ ಮಂಡ್ಯ ಜನರ ಪರವಾಗಿ ಲೋಕಸಭೆಯಲ್ಲಿ ಹೇಗೆ ಧ್ವನಿ ಎತ್ತಬೇಕು ಎಂಬುದರ ಮಾರ್ಗದರ್ಶನವನ್ನ ಪಡಿತಾ ಇದ್ರು. ರಮ್ಯಾ ರಾಜಕೀಯದಲ್ಲಿ ಗೆದ್ದಾಗ ಮತ್ತು ಸೋತಾಗ ಕಣ್ಗಾವಲಾಗಿ ಎಸ್.ಎಂ. ಕೃಷ್ಣ ಅವರು ನಿಲ್ತಾ ಇದ್ರು. ರಮ್ಯಾ ರಾಜಕೀಯ ಪಯಣದಲ್ಲಿ ಕಡಿಮೆ ಅವಧಿಯಲ್ಲಿ ಎಸ್.ಎಂ. ಕೃಷ್ಣ ಅವರ ಸಹಾಯದಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೊಂದಿಗೆ ನೇರ ಸಂಪರ್ಕವನ್ನ ಹೊಂದಿದ್ರು. ಒಟ್ಟಿನಲ್ಲಿ ರಮ್ಯಾ ಜೀವನದ ಏಳು ಬೀಳುಗಳಲ್ಲಿ ಎಸ್.ಎಂ. ಕೃಷ್ಣ ಅವರು ರಮ್ಯಾಳ ಜೊತೆಗಿದ್ರು. ಇಂತಹ ಬಾಂಧವ್ಯ ಇರುವ ಎಸ್.ಎಂ. ಕೃಷ್ಣ ಅವರ ಅಗಲಿಕೆಯ ಸುದ್ದಿ ಕೇಳಿ ರಮ್ಯಾಗೆ ಬರಸಿಡಿಲು ಬಡೆದಂತಹ ನೋವಾಗಿದೆ. ಹೌದು, ಇಂದು ಮಧ್ಯರಾತ್ರಿ ಸಭ್ಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ವಯೋಸಹಜ ಸಾವಿನ ಸುದ್ದಿ ಕೇಳಿ ಅವರ ಆಪ್ತರು, ಸ್ನೇಹಿತರು, ಸಂಬಂಧಿಕರು, ಕುಟುಂಬದವರು ಕಂಬನಿ ಮಿಡಿಯುತ್ತಿದ್ದಾರೆ. ಈ ವೇಳೆ ಮುಂಜಾನೆ 8 ಗಂಟೆಗೆ ನಟಿ ರಮ್ಯಾ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಕಣ್ಣೀರು ಹಾಕುತ್ತಲೇ ಓಡೋಡಿ ಬಂದಿದ್ದಾರೆ. ಈ ವೇಳೆ ಮಾಧ್ಯಮ ಸ್ನೇಹಿತರು ಎದುರಾದಾಗ ನಾನು ತುಂಬಾ ನೋವಲ್ಲಿದ್ದೇನೆ, ಮಾನಸಿಕವಾಗಿ ಹೆಚ್ಚು ನೋವಾಗಿದೆ, ನಾನೀಗ ಏನೂ ಮಾತನಾಡುವಂತ ಸ್ಥಿತಿಯಲ್ಲಿಲ್ಲ, ನನ್ನನ್ನ ಬಿಟ್ಬಿಡಿ ಎಂದು ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಸದಾಶಿವನಗರದಲ್ಲಿರುವಂತಹ ಎಸ್.ಎಂ. ಕೃಷ್ಣ ಅವರ ಮನೆಗೆ ಹೋಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಈಗ ಕಾಡುವಂತಹ ಪ್ರಶ್ನೆ, ಅಂಬರೀಶ್ ಅವರು ಮರಣ ಹೊಂದಿದ್ದಾಗ ಬಾರದಂತಹ ರಮ್ಯಾ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಅತಿವೇಗವಾಗಿ ಬಂದು ಕಣ್ಣೀರಿಡ್ತಾ ಇರೋದು ಯಾಕೆ? ಇದಕ್ಕೆ ಕಾರಣ ಏನು? ಯಾಕಿಷ್ಟು ಎಸ್.ಎಂ. ಕೃಷ್ಣ ಅವರ ಮೇಲೆ ರಮ್ಯಾ ಅವರಿಗೆ ಪ್ರೀತಿ? ರಮ್ಯಾಗೆ ಎಸ್.ಎಂ. ಕೃಷ್ಣ ಅವರೇ ನಿಜವಾದ ತಂದಿನ?
ಈ ಚರ್ಚೆಯಾಗಲು ಈ ಚರ್ಚೆಗಳು ಹುಟ್ಟಿಕೊಳ್ಳುವುದಕ್ಕೆ ಮೂಲ ಕಾರಣ ಏನು ಬನ್ನಿ ನೋಡೋಣ. ರಮ್ಯಾ ತಾಯಿ ರಂಜಿತಾ ಬೋರಯ್ಯ ಅವರು ಎಸ್ಎಂ ಕೃಷ್ಣ ಅವರಿಗೆ ಅತ್ಯಾಪ್ತರು. ಹಾಗೆ ಮಂಡ್ಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯೆ ಹಾಗೆ ಪ್ರಭಾವಿ ಮಹಿಳೆ. ಸಾಕು ತಂದೆ ಆರ್.ಟಿ. ನಾರಾಯಣ್ಗೆ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಕ್ಯಾಬಿನೆಟ್ನಲ್ಲಿ ಹಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದುಂಟು. ಹೀಗಾಗಿ ಚಿಕ್ಕ ವಯಸ್ಸಿನಿಂದ ಎಸ್ಎಂ ಕೃಷ್ಣ ಅವರು ರಮ್ಯಾಳನ್ನ ನೋಡಿದ್ದಾರೆ, ಪ್ರೀತಿಯನ್ನ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ರಮ್ಯಾ ಅವರಿಗೆ ಎಸ್ಎಂ ಕೃಷ್ಣ ಅಂತಂದ್ರೆ ಬಲು ಪ್ರೀತಿ ಮತ್ತೆ ಗೌರವ. ಹೀಗಾಗಿ ಇಂದು ಎಸ್ಎಂ ಕೃಷ್ಣ ಅವರ ಸಾವಿನ ಸುದ್ದಿ ರಮ್ಯಾ ಮತ್ತು ಅವರ ಕುಟುಂಬಕ್ಕೂ ಕೂಡ ಸೂತಕದ ಛಾಯೆ ಆವರಿಸಿದಂತಾಗಿದೆ. ಸಾವಿನ ಸುದ್ದಿ ಕೇಳಿದ ತಕ್ಷಣ ರಮ್ಯಾ ಮಾಡುವ ಕೆಲಸವನ್ನ ಬಿಟ್ಟು ಅಂತಿಮ ದರ್ಶನವನ್ನ ಪಡೆಯಲು ಓಡೋಡಿ ಬಂದಿದ್ದಾರೆ. ಇದು ರಮ್ಯಾ ಮತ್ತು ಎಸ್ಎಂ ಕೃಷ್ಣ ಅವರ ನಡುವಿನ ಬಾಂಧವ್ಯದ ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.